ಸೂರ್ಯೋದಯ ಬೀಚಲ್ಲಾದರೆ ಹೆಂಗಿರುತ್ತೆ, ಸೂಪರ್ ಇರುತ್ತಲ್ಲ. ಇವತ್ತು ಹೊಸ ದಿನ ಹೊಸ ಜಾಗ, ಗೂಗಲಲ್ಲಿದ್ದರೆ ಅದು ನಮ್ಮ ಚಾನಲ್ ಇರಬೇಕು ಅಂದ್ಬಿಟ್ಟು ವೈಜಾಗಿಗೆ ಬಂದುಬಿಟ್ಟಿದ್ದೀನಿ. ವೈಜಾಗಲ್ಲಿ ಇವತ್ತು ಭೀಮ್ಲಿಪುರಂ ಬೀಚು, ಮತ್ತು ತೊಟ್ಲಕೊಂಡ ಬೀಚು, ಮತ್ತು ನ್ಯಾಚುರಲ್ ಆರ್ಚ್ 3 ನೋಡ್ಬಿಡುವ. ಏನು ಬ್ಯೂಟಿ ಇದೆಯಪ್ಪ, ಸನ್ ಅದು ರಿಫ್ಲೆಕ್ಷನ್ ಆನ್ ದ ಸಿ. ವಾವ್, ಇನ್ನು 3-4 ಶಾಟ್ ಇಲ್ಲಿ ತಗೊಳ್ಬೇಕು ಡಿಫ್ರೆಂಟ್ ಆ್ಯಂಗಲಲ್ಲಿ. ಅಲ್ಲಿ ನಮ್ಮ ಹಣ ಬಾಂಡ್. ಇನ್ನೊಂದು ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಇಟ್ ವುಡ್ ಬಿನ್ ಗ್ರೇಟ್ ಅನಿಸ್ತಾ ಇದೆ ನನಗೆ. ಸ್ವಲ್ಪ ಲೇಸಿ ಆಗಿಬಿಟ್ಟೆ ನಾನು. ಎಷ್ಟು 6:45 ಹಂಗೆ ಬಂದೆ. 6:06ಗೆಲ್ಲ ಇದ್ರ ಮಧ್ಯದಲ್ಲಿ ತೂರಿಸ್ತಾ ಇದ್ದೀನಿ. ತೂರ್ತಾ ದೊಡ್ಡ ಗ್ಯಾಪ್ ಇದೆ, ತೂರ್ತೆ, ನೋ ಪ್ರಾಬ್ಲಮ್. ಬನ್ನಿ ಹೋಗೋಣ. ಇದೇನೆ ನಾನು ಹೇಳಿದ ನ್ಯಾಚುರಲ್ ಆರ್ಚ್. ಕೆಳಗಡೆ ನೀರಿಲ್ಲ, ಬಟ್ ಟೈಡ್ ಕರೆಕ್ಟ್ ಆಗಿದ್ರೆ ಅದ್ರ ಕೆಳಗಡೆ ನೀರು ಪ್ಲಸ್ ಅಂತ ಹೊಡಿತಾ ಇರುತ್ತೆ. ಅದು ಬೇಕಂದ್ರೆ ನೀವು ಇನ್ನೊಂದು ವಿಡಿಯೋದಲ್ಲಿದೆ, ನಾನು ಫಸ್ಟ್ ಒಂದ್ಸಲಿ ಬಂದಿದ್ದೆ 8 ತಿಂಗಳಿಂದ. ಅವಾಗ ನೀರೆಲ್ಲ ಹೊಡಿತೈತಿ, ಕೆಳಗೆಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ, ಆಯ್ತಾ. ಸೊ ಅಂಡರ್ಸ್ಟ್ಯಾಂಡ್ ದಟ್ ವೆನ್ ನೀರಿಲ್ಲದೆ ಹಿಂಗಿರುತ್ತೆ, ನೀರದ ಹಂಗಿರ್ತದೆ. ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಯು ಟು ಕಮ್ ಅಂಡ್ ಸಿ. ಆಕ್ಚುಲಿ ಕೈ ಕಾಲು ನಡುಗುತ್ತೆ, ಅಲ್ಲೆಲ್ಲ ಯಾರು ಹತ್ತಲೇ ಇಲ್ಲ, ನಾನು ಒಬ್ಬನೇ ಹತ್ಕೊಂಡು ಹೋಗಿದ್ದು, ಆಯ್ತಾ. ಹತ್ಕೊಂಡು ಅಲ್ಲಿ ಬೇರೆ ನಾನು ನಮ್ಮ ಗರುಡನ ಆರಿಸ್ತಾ ಇರೋದು, ರೌಂಡ್ನಾಗ ಸುತ್ತಿಸ್ತಾ ಇರೋದು. ತಗೊಳ್ಟೆ ನನ್ನ ಮಗ. ನನ್ನ ಇನ್ನೂ ಇದ್ರ ಕೆಳಗಿನ ತುರ್ಸಕ್ಕೆ ಹೋದೆ, ಆಗ್ಲಿಲ್ಲ, ಅದಕ್ಕೆ ಮೇಲ್ ತಗೊಬಂದೆ. ಅಷ್ಟೊಂದು ಕಂಟ್ರೋಲ್ ಇಲ್ಲ ನನಗಿನ್ನ, ಕಂಟ್ರೋಲ್ ಅದ ಮೇಲೆ, ಆಯ್ತಾ. ಸೊ ನನ್ನ ಲೈಫ್ ಮೇಲೆ ಕಂಟ್ರೋಲ್ ಇಲ್ಲ, ಇನ್ನು ಕಂಟ್ರೋಲರ್ ಮೇಲೆ ಕಂಟ್ರೋಲ್ ಇರಲ್ಲ. ಅಯ್ಯೋ, ಇದು ಎಷ್ಟಿದೆ, 351 ದಿವಸ ಸುತ್ತಾ ಇರೋದು. ಅಲ್ಲ, 551 ದಿವಸ 300 ಅಂತ ಇದ್ದೀನಿ. 1 ವರ್ಷ ಆಗ್ತಾ ಇದೆ. ಅಲ್ಲೇ ಇದ್ರ ಜಾಗದಲ್ಲೇ ನೀರು ಬರೋದು, ಆಯ್ತಾ. ಬಂದು ತಡೆ ಅಂತ ಹೊಡಿತದೆ. ಆ ಟೈಮಲ್ಲಿ ಒಂದ್ಸಲಿ ಬನ್ನಿ ನೀವು, ಯು ವಿಲ್ ಬಿ ವೆರಿ ಇಂಪ್ರೆಸ್ಡ್. ತೊಟ್ಲಕೊಂಡ ಬೀಚ್ ಹತ್ರನೇ ಇದೆ, ಜಸ್ಟ್ ನ್ಯಾಚುರಲ್ ಆರ್ಚ್ ಅಂತ ಕೇಳಿ, ಆಯ್ತಾ. ಸೊ ಹೇಳ್ಬರ್ತಾರೆ, ಆಯ್ತಾ. ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಿಮ್ಗೆ. ಇದು ಬಿಡ್ತಿಲ್ಲ ಮೇಲೆ ಹತ್ರ ಅಂತ ಅವ್ರಿಗೆಲ್ಲ ಕೇಳಿದ್ರೆ ಹತ್ತಲ್ಲ ಅಂತಾರೆ. ಕೈಗಾಲ ನಡುಗುತ್ತಂತೆ, ಇವಾಗಲೇ ನಡುಗುತ್ತಂತೆ. ಅವಾಗ ನೀರು ಬಂದಾಗ ಇನ್ನ ನಡುಗ್ತದೆ. ಏನು ದೊಡ್ಡ ಸಾಹಸ ಮಾಡ್ತಾ ಇದೀನಿ ತರ ಆಡ್ತಾ ಇದ್ದೀನಿ. ಅಯ್ಯೋ, ಲೈಫ್ ಒಂಥರ ಥ್ರಿಲ್ ಆಗಿರ್ಬೇಕು. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ನೋಡಿ, ಕಾಣಿಸ್ತಾ ಕೆಳಗಡೆಯಿಂದ? ಏನ್ ಕಾಣಿಸ್ತ? ಅಯ್ಯೋ, ಅವಳು ತಲೆ ಕೆಚ್ಕೊಂತಾವಳೆ, ಹೆಂಗ ಹೋಗೋದಲ್ಲಿ ಅಂತ ಕೆಚ್ಕೊಳ್ಳಿ ಬಿಡಿ ಹೇಳು ಪಾಪ. ಓಕೆ, ಇವಾಗ ನಾನು ನಿಮ್ಗೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಭೀಮ್ಲಿಪುರಮ್ಮ. ಬನ್ನಿ, ಕರ್ಕೊಂಡಿದ್ದೀನಿ. ಇದೆ ಅದು ಭೀಮ್ಲಿಪುರಂ ಬೀಚ್. ಇದು ಲಾಸ್ಟ್ ವರ್ಷ ಬಂದಿದ್ದೆ, ಬಟ್ ಇಲ್ಲಿ ಬರಲಿಲ್ಲ. ಆ ವಯಸ್ಸಿಗೆ ಬಂದಿದ್ದೆ, ಬಟ್ ಇನ್ನು ವಯಸ್ಸಾದ್ಮೇಲೆ ಜಾಸ್ತಿ ಬಂದಿದ್ದೀನಿ ನೋಡಿ. ತಲಾಟೆ ವಯಸ್ಸಾಗಿ ಇಲ್ಲಿದ್ದಾಗಲೇ ಹೋಗಿ ಬರ್ಬೇಕು ತಾನೆ. 2 ಸಲ ಪೆಟ್ರೋಲ್ ಅದೆಲ್ಲ ಹಾಕೊಂಡು ಬರೋದಕ್ಕೆ. ಯಾಕೆಂದ್ರೆ ಇದಾಗಿದ್ದು ಮಿಸ್ಟೇಕ್ ಅದೆಲ್ಲ ನೋಡಿಲ್ಲ. ಹಿಂದಿನ ವಿಡಿಯೋಗಳು ನೋಡಿ, ನಾರ್ತ್ ಈಸ್ಟ್ ಹೋಗಿ ಹೆಂಗ್ ಹೊಡ್ಸ್ಕೊಂಡು ಬಂದೆ ಅಂತ. ಅಂದ್ರೆ ಯಾರು ಹೊಡೆದಿಲ್ಲ, ಟ್ರಿಪ್ನಲ್ಲೇ ಹೊಡ್ಸ್ಕೊಂಡು ಬಂದೆ. ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್, ಗಾಡಿ ಎನರ್ಜಿ ವೇಸ್ಟ್, ಪೆಟ್ರೋಲ್ ವೇಸ್ಟ್, ಎಲ್ಲ ವೇಸ್ಟ್ ಮಾಡ್ಕೊಂಡು ಬಂದೆ. ಗಾಡಿನೂ ಹೋಯ್ತು, ಬಾಡಿನೂ ಹೋಯ್ತು. ಅಯ್ಯೋ, ಏನ್ ಹೇಳೋದು, ಆಯ್ತಾ. ಈ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ಒಂದೇ ಒಂದು ಏನಂತ ಬೇಜಾರಾಗಿದ್ದು, ತುಂಬಾ ಗಾಳಿ, ಆಯ್ತಾ. 4-5 ಸಲ ನನ್ನ ಟೋಪಿ ಹಾರೋಯ್ತು, ಫುಲ್ ಹಾರೋಯ್ತು, ಆಯ್ತಾ. ಅಂಡ್ ಸೊ ನನಗೆ ಗೊತ್ತು, ಇಲ್ಲೆಲ್ಲ ಡ್ರೋನ್ ಹಾರಿಸಿದ್ರೆ ನನ್ನ ಡ್ರೋನ್ ವಾಪಸ್ ಬರಲ್ಲ. ನಮ್ ಗರಡಿ ಆಗಿಬಿಡ್ತಾಳೆ, ಎಲ್ಲ ಹೋಗ್ಬಿಡ್ತಾಳೆ ಅವಳು. ಆಮೇಲೆ ಅವಳು ಎಲ್ಲ ಅಡ್ಡಿಸ್ಕೊಂಡು ಹೋಗೋದು ನೀರೊಳಗೆ, ಆಯ್ತಾ. ನನಗೆ ಈಜೇ ಬರಲ್ಲ, ನಾನು ಬೇಕಾದ್ರೆ 2 ಫೀಟಲ್ಲೇ ಮುಳುಗ್ಬಿಡ್ತೀನಿ, ಆಯ್ತಾ. ಸೊ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಯಾವ್ದೋ ಇದು ಟೈರ್ ಮಾರ್ಕ್ಸ್ ಇದೆ, ಬಂದ್ಬಿಟ್ಟು ಆಟಾಡ್ಬಿಟ್ಟು ಹೋಗೋರೆ. ನನಗೆ ಸಿಕ್ಕಿಲ್ಲ, ಇಲ್ಲ ನಾನು ಆಟಾಡ್ತದೆ. ಏನೊಂದು ಸ್ವಲ್ಪ ಬಿಟ್ಬಿಟ್ಟಿದ್ರೆ ಆಗಿರೋದು. ಇಟ್ಸ್ ಅ ನೈಸ್ ಬೀಚ್. ಇಲ್ಲೊಂದು ಏನೋ ಸ್ಟ್ಯಾಚು ತರ ಮಾಡೋರು, ಒಂದು ಯಾರೋ ಒಂದು ಫಿಗರ್ ಕೂತೈತೆ, ಏನೋ ಅರ್ಧ ಬಾಡಿ ಸ್ವಲ್ಪ ಪಿಸ್ ಇದ್ದಂಗಿದೆ. ಪಿಸ್ ಅನ್ಸಲ್ವಾ? ಕರೆಕ್ಟ್ ಅಲ್ವಾ? ಪಿಸ್ ಇದ್ದಂಗಿದೆ. ಏನೋ ಹುಡುಕ್ತಾ ಇದೆಯಾ? ಏನೋ ಹುಡುಕ್ತಾವನೆ ಹುಡುಗ ಚೆನ್ನಾಗಿ ಸಿಗ್ತದೆ. ಬೀಚ್ ಅಂತೂ ಕ್ಲೀನ್ ಆಗಿದೆ. ದಟ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ಅಪ್ರಿಷಿಯೇಟ್. ಇದೇ ನೋಡಿ ಭೀಮ್ಲಿ ಬೀಚ್. ಇಲ್ಲಿಂದನೇ ಎಂಟರ್ ಆಗಬೇಕಾಯ್ತು. ನಾನು ಮುಂಚೆ ಅಲ್ಲೆಲ್ಲೋ ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಬಂದ್ಬಿಟ್ಟೆ. ಇಲ್ಲಿಂದ ಎಲ್ಲ ಎಂಟರ್ ಆಗ್ತಾರೆ. ಏನ ತೋರಿಸ್ತೀಯಾ? ತೋರ್ಸು ಏನು ತೋರ್ಸ್ಕೊಂತೀನಿ. ಬನ್ನಿ ಬಂದ್ರೆ ಯಾಕೆ ಇನ್ನೊಂದು ಹೇಳ್ಬೇಕು, ಇದು ಡಾಕ್ಟರ್ NTR ಅವ್ರದ್ದು ಬೀಚ್ ರೋಡ್, ಆಯ್ತಾ. ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನಿಮಗೆ ಸಿಟಿ ತನಕನು ಪಕ್ಕದಲ್ಲೇ ಬೀಚ್ ರೋಡ್ ಮಾಡ್ಕೊಂಡ್ಬಿಟ್ಟವ್ರೆ, ಆಯ್ತಾ. ನಮ್ಮ ಚೆನ್ನೈಲಿದೆ ಗೊತ್ತಾ, ಈಸ್ಟ್ ಕೋಸ್ಟ್ ರೋಡ್ ತರ. ನಮ್ಮ ಕರ್ನಾಟಕದಲ್ಲಿ ಅದಿದೆ ಗೊತ್ತಾ, ಅದು ಮಾರವಂತೆ ಬೀಚ್.
ಪಕ್ಕದಲ್ಲೇ ಆ ಥರ ಹಿಂಗೆ ಮಾಡ್ಕೊಂಬಿಟ್ಟವ್ರೆ. ಚೆನ್ನಾಗಿದೆ. ಇಟ್ ಇಸ್ ನಾಟ್ ಇದೇ ಲೈಟ್ ಹೌಸು ನೋಡ್ಕೊಳ್ಳಿ, ಎಷ್ಟು ದೊಡ್ಡದಾಗಿದೆ ಹೌಸು. ಇಲ್ಲಿಂದ ಏನು ಲೈಟ್ ಕಳಿಸ್ತಾನೋ. ಆಯ್ತಾ, ಚೆನ್ನಾಗಿದೆ ಇದು. ಯು ಕ್ಯಾನ್ ಕಮ್, ಬರ್ಬೋದು, ಬಂದ್ಬಿಟ್ಟು ಆಟ ಆಡ್ಕೊಂಡು ನಂತರ ಹೋಗ್ಬೋದು. ಏನಪ್ಪ ರೋಡ್ ತುಂಬ ಚೆನ್ನಾಗಿದೆ, ಅದ್ರಲ್ಲಿ ಏನು ಏನು ಏನೋ ಹೇಳಂಗೆ ಇಲ್ಲ. ಗಾಡಿ ಎತ್ತೋದು, ಪೆಟ್ರೋಲ್ ಹಾಕೋದು, ಡೀಸೆಲ್ ಹಾಕೋದು, ಏನು ಹಾಕ್ತೀರ ಹಾಕೊಳ್ಳೋದು, ಬರ್ತಾ ಇರೋದು ಅಷ್ಟೇ. ಅವ್ರೆ ಓಕೆ, ಆಯಿತಾ, ಅಷ್ಟೇ, ಇನ್ನೇನಿಲ್ಲ. ಬನ್ನಿ, ಇನ್ನೇನು ಮುಗಿಯೋ ಸಮಯ ಬಂತು, ಇನ್ನೊಂದು ಸ್ವಲ್ಪ ನೋಡ್ಕೊಬಿಡೋಣ. ನೋಡ್ಕೊಂಡ್ಬಿಟ್ಟು ಆಯಿತಾ, ಆ್ಯಕ್ಚುಲಿ ಫುಲ್ ಇದೆ ನಿಮಗೆ. ಎಷ್ಟು ಆರ್ಕೆ ಬೀಚು, ಆ ಬೀಚು, ಈ ಬೀಚು, ಯಾರಡ ಬೀಚು, ಡಾಲ್ಫಿನ್ ಗಿಲ್ಫ್ ಅದೆಲ್ಲ ಕವರ್ ಮಾಡಿದ್ದೀನಿ. ಅದು ವೀಡಿಯೋ ಇದೆ, ಪ್ಲೇಲಿಸ್ಟಲ್ಲಿ ಹೋಗಿ ಆಂಧ್ರ ನೋಡ್ಕೊಳ್ಳಿ ಆಯಿತಾ. ಸೊ ಎಲ್ಲದೊಂದು ಕಡೆ ಶೇಡ್ ಸಿಗುತ್ತೆ. ಅಲ್ಲೊಂದು ಶಾರ್ಟ್ ಹಾಕಬಿಡುವ ನೋಡಿ, ಇಲ್ಲಿ ಹೇಳಿಲ್ಲ ಶೇಡ್ ಸಿಕ್ತು. ಈ ಟ್ರೀಸ್ಗಳು ಸಿಗ್ತವೆ ಅಂತ ಗೊತ್ತು ನನಗೆ, ಯಾಕಂದರೆ ಈ ಎಕ್ಸ್ಪೀರಿಯನ್ಸ್ ಇದೆ ಫುಲ್. ಇದೆಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ಯು ಕ್ಯಾನ್ ಡೂ ವಾಟ್ ಯು ವಾಂಟ್ ಆಯಿತಾ. ಸೊ ದಟ್ ಈಸ್ ಹೌ ದ ಡೇ ವಿಲ್ ಗೋ. ನಿಮ್ಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ, ಎಲ್ಲಿ ಗೊತ್ತಿಲ್ಲ. ವೈಜಾಗಿಂದ ಕಾಣಿಸ್ಕೊಳ್ತೀನಿ ಆಯಿತಾ. ಮತ್ತೆ ನೋಡಿದ ಜಾಗ ಹೋಗಿ ಇಷ್ಟ ಇಲ್ಲ. ಸೊ ಏನು ಮಾಡೋಣ, ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಅಲೈವ್. ವರ್ಕೌಟ್ ಮಾಡ್ತೀನಿ ಅಂದರೆ ನನ್ನದು ಇನ್ನೊಂದು ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಮಾಡಿ. ಇಟ್ಸ್ ಕಾಲ್ಡ್ ಶೋ ಫಿಟ್. ಬರಲ್ಲ